ಆಫ್ ರೋಡಿಂಗ್ ಮಾಡ್ದಂಗೆ ಆಗ್ತಿದೆ. ಈ ಕಾಡಲ್ಲಿ ಒಂದು ಜಾಗ ತಗೊಂಡಿದ್ದಾರೆ, ರಿಯಲ್ ಜಂಗಲ್ ಇದೇನೆ. ಹೋಗಪ್ಪ ಈ ಕಡೆನೆ. ಬೇಕು ಅಂತಿದ್ದೆ ತಾನೆ, ತಗೋ. ಇದು ಆಫೀಸ್ ವೇರ್. ಯಾವುದು ನಿಂಗೆ ಹಂಗೆ ಸಿಕ್ಕಲ್ಲಮ್ಮ, ಕಷ್ಟಪಡ್ಬೇಕು. ನಾನೇ ಕರೆಸ್ತೀನಿ ಮದುವೆಗೆ. ಯಾರನ್ನ? ಇಷ್ಟೊಂದು ಗಾಯ ಆಗ್ಬಿಟ್ಟಿದ್ಯಾ? ಇಲ್ಲಿವರೆಗೂ ನಮ್ದು ವಕ್ವಿಕ ಬರೋಣ. ಸೊ ಇಷ್ಟು ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇದೆ. ತುಂಬಾ ಚೆನ್ನಾಗಿದೆ ಅಲ್ಲ. ಎಂತ ಬಕ್ರಗಳು ಸಿಕ್ಕಿದಾರ. ಸೊ ಈ ತರ ಕಾಫಿ ತೋಟ ಮಾಡ್ಬೇಕು. ಫೇವ್ರೆಟ್ ಹೆಲ್ಮೆಟ್ ಗೈಸ್, ಹೊಸದು ತಗೊಂಡಿದ್ದು ಹಾಕೊಂಡು ಓಡಿಸಿದ ಕೂಡಲೇ ನೋಡಿ ಬಿದ್ದಿದ್ದು ಸ್ಕ್ರ್ಯಾಚ್ ಆಗೋಯ್ತು. ಇದಕ್ಕೆ ಯಾರು ದೃಷ್ಟಿ ಹಾಕಿದ್ರು ಗೊತ್ತಿಲ್ಲ. ಬಾಡಿನೂ ಡ್ಯಾಮೇಜು, ಗಾಡಿ ಹೆಂಗಾಗಿದೆ ನೋಡ್ಕೊಬರೋಣ. ಗಾಡಿ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ, ಗಾಡಿ ಹಿಂಗೆ ಬಿದ್ದುಬಿಡ್ತು, ಈ ಕಡೆ ಸೈಡ್ ಬಿತ್ತು. ಸೊ ಇಲ್ಲಿ ಸ್ಕ್ರ್ಯಾಚ್ ಆಗಿದೆ. ಮತ್ತು ಇಲ್ಲಿ ಗೈಸ್ ನೋಡಿ, ಇಲ್ಲಿ ಬಂದು ಕಾರು ಒಂದು ಗುದ್ದಿದ್ದು, ಇದೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಫುಲ್ ಇದಾಗಿದೆಯಲ್ಲ, ಕಾರ್ ಬಂದ್ಬಿಟ್ಟು ಇಲ್ಲಿ ಗುದ್ದಿದ್ದು. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ತೀನಿ, ನಮ್ಮಮ್ಮ ಯೂಶ್ವಲಿ ಗಾಡೀಲಿ ಕೂರ್ಬೇಕಾದ್ರೆ ಆ ಕಡೆ ಈ ಕಡೆ ಕಾಲು ಹಾಕೊಂಡು ಕೂರ್ತಾರೆ. ಎಲ್ಲಾದರೂ ಅವ್ರು ಹಿಂಗೆ ಕಾಲು ಹಾಕ್ಕೊಂಡಿದ್ರು ಅಂದರೆ ಅವ್ರ ಕಾಲು ಬಂದು ಆ ಕಾರು ಗುದ್ದಿ ಫುಲ್ ಅವ್ರ ಕಾಲು ಹೋಗಿರೋದು. ಬಟ್ ಏನೋ ಗೊತ್ತಿಲ್ಲ ಏನಾಯಿತು ನೆನ್ನೆ ನಮ್ಮ ಮಮ್ಮಿಗೆ ಅಂತ ಅವ್ರು ಒಂದು ಸೈಡ್ ಕೂತಿದ್ರು. ಸೊ ಎರಡೂ ಕಾಲು ಅವ್ರು ಈ ಕಡೆ ಸೈಡ್ ಹಾಕ್ಕೊಂಡಿದ್ರು. ಹಾಗಾಗಿ ಗಾಡಿ ಬಂದು ಇಲ್ಲಿ ಟಚ್ ಆಯಿತು. ಆವಾಗ ಗಾಡಿ ಪುಷಾಗಿ ಹಿಂಗೆ ಕರೆಕ್ಟಾಗಿ, ನಾನು ಸ್ವಲ್ಪ ಬ್ರೇಕ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಇತ್ತು, ಕೆಳಗಡೆ ಇದು ಮಾಡಿಬಿಟ್ಟೆ. ಐ ಥಿಂಕ್ ದಿಸ್ ಲೈಫಲ್ಲಿ ಇದೇ ಫಸ್ಟ್ ಆಕ್ಸಿಡೆಂಟ್ ಅನಿಸುತ್ತೆ. ನಾನು ಸುಮಾರು ಒಂದು 15-20 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಯಾವತ್ತೂ ನಂಗೆ ಆಕ್ಸಿಡೆಂಟ್ ಆಗಿರಲಿಲ್ಲ. ಟಚ್ ವುಡ್, ಆಗೋದು ಬೇಡ. ಬಟ್ ಇದೇ ಫಸ್ಟ್. ಅವ್ನು ತುಂಬ ಸ್ಪೀಡಲ್ಲಿದ್ದಾಗ ನಾನು ಅಷ್ಟು ಸ್ಪೀಡು ಟರ್ನಲ್ಲಿ ಯಾರು ಬರೋದನ್ನ ನಾನು ಇಲ್ಲಿವರೆಗೂ ನೋಡಿಲ್ಲ. ಆ ರೇಂಜಿಗೆ ಬರ್ತಾರೆ, ಅಷ್ಟು ಸ್ಪೀಡಾಗಿ ಬರ್ತಾರೆ ಯಾರೇ ಆಗಲಿ. ಅದು ಟರ್ನಲ್ಲಿ, ಹೈವೇ ಆದರೆ ಪರವಾಗಿಲ್ಲ, ಸ್ಪೀಡ್ ಹೋಗಲಿ, ಟರ್ನಲ್ಲಿ ಆ ರೇಂಜಲ್ಲಿ ಸ್ಪೀಡ್ ಇದ್ದು ಹಿಂಗಾಯಿತು. ಸುಮ್ಮನೆ ಮನೇಲಿ ಕೂರೋಕ್ಕಾಗ್ದಲೆ ವೀಕೆಂಡ್ ಅಂತ ಶಾಪಿಂಗ್ ಹೋಗಿದ್ವಾ ಗೈಸ್. ಇದು ನಾನು ಸ್ಯಾರಿ ಶಾಪಿಂಗ್ ಆದಮೇಲೆ ನಾನು ಕೂಡ ಕೆಲವೊಂದೊಂದು ತೊಗೊಂಡೆ. ಇದಂತೂ ಸಖತ್ ಕ್ಯೂಟಾಗಿದೆ. ಆ್ಯಕ್ಚುಲಿ ಕರೆಕ್ಟ್ ಗೈಸ್, ಮಳೆ ಬರ್ತಿದೆ ಅಲ್ಲ, 2 ವೀಲರಲ್ಲಿ ಹೋಗಿದ್ವಲ್ಲ. ಸೊ ಮಳೆ ಬರ್ತಿದ್ದೆ ಅಂತ ಹೋಗಿದ್ದೆ. ಅಮ್ಮ ನಾನು ಪಾನಿಪುರಿ ತಿಂತಾ ಇರ್ತೀನಿ, ನೀನು ಇಲ್ಲಿ ಕೂತ್ಕೊಂಡಿರು ಅಂತ ಹೇಳ್ಬಿಟ್ಟು ಹೋದೆ. ಆಮೇಲೆ ಬಂದು ಶಾಪ್ ಮಾಡಿದೆ. ಆ ಶಾಪಿಂಗ್ ಹೋಗ್ಲಿಲ್ಲ ಅಂದರೆ ಆಕ್ಸಿಡೆಂಟ್ ಆಗ್ತಾರೆ. ಹೋಗ್ಲಿ ಬಿಡು, ಆಗಬೇಕಿತ್ತು, ಆಯಿತು. ಅವ್ನು ಸಿಗ್ತಿರ್ಲ ಆ ವ್ಯಕ್ತಿ. ಇದೆಲ್ಲ ಫಾರ್ಮಲ್ಸ್. ಇದು ತುಂಬ ಚೆನ್ನಾಗಿದೆ, ಸ್ಯಾಟಿನ್ ಥರ. ಇದು ನನಗೆ ಸ್ಲೀವ್ಸ್ ಸಖತ್ ಇಷ್ಟ ಆಯಿತು. ಸ್ಲೀವ್ಸ್ ಪ್ಯಾಟರ್ನ್ ನೋಡಿ ಹಿಂಗಿದೆ. ಸೊ ಇದು ಆಫೀಸ್ ವೇರ್. ಆಫೀಸಿಗೆ ಹೋಗಲ್ಲ, ಆದರೂ ಆಫೀಸ್ ವೇರ್ ತಗೊಂಡಿದ್ದೀನಿ. ಇನ್ ಫ್ಯೂಚರ್ ಏನಾದರೂ ಆಫೀಸ್ ಹೋಗೋ ಪರಿಸ್ಥಿತಿ ಬಂದರೆ ಅಂತ. ಇದು ಅಷ್ಟೇ ಒಂದು ಡೆನಿಮ್ ಶರ್ಟು. ಆ್ಯಂಡ್ ಇದು ಕೂಡ ಫಾರ್ಮಲ್ ಶರ್ಟು. ಇದು ಕೂಡ ಆಫೀಸ್ ವೇರೇ, ಫಾರ್ಮಲು. ಆ್ಯಂಡ್ ಇದು ಜಸ್ಟ್ ಹಾಗೆ ಅಂದರೆ ಶಾರ್ಟ್ ಟಾಪು, ಜೀನ್ಸ್ ಟಾಪು. ಇದು ಕೂಡ ಎಷ್ಟು ಚೆಂದ ಕಾಂಪ್ಲಿಮೆಂಟ್ ಮಾಡುತ್ತೆ ನನ್ನ ಸ್ಕಿನ್ನಿಗೆ. ಪರ್ಪಲ್ ಕಲರ್. ಇದು ಕೂಡ ಟಾಪೇನೆ. ಇನ್ನು ಇದು 3 ನಾನು ತೊಗೊಂಡಿದ್ದು. ಇದೆಲ್ಲ ಡ್ರೆಸ್. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 2 in 1 ಡ್ರೆಸ್ ಆ್ಯಕ್ಚುಲಿ. ಇದು ಬೋತ್ ಸೈಡ್ ಹಾಕೋಬೋದು. ಡಿಫ್ರೆಂಟ್ ಆಗಿದೆ. ನಾನು ವೇರ್ ಮಾಡಿದಾಗೆ ತೋರಿಸ್ತೀನಿ. 2 in 1 ಹೀಗಿದೆ. ಫ್ರಂಟ್ ಡಿಸೈನ್, ಬ್ಯಾಕ್ ಡಿಸೈನ್, ಅದೆರಡು ಒಂಥರ ಲೈಕ್ ಇಂಟರ್ಚೇಂಜ್ ಮಾಡಿ ಹಾಕೋಬೋದು, ಫ್ರಂಟ್ ಬ್ಯಾಕ್ ಆ ಥರ. ನೆಕ್ಸ್ಟು ಇದು ಕೂಡ ಒಂದು ಮ್ಯಾಕ್ಸಿ ವೇರ್ ಡ್ರೆಸ್. ಆ್ಯಂಡ್ ಇದು ಕೂಡ ಸೇಮ್ ಇದೇ ಥರ ಡ್ರೆಸ್ಸು. ಸೊ ಇಷ್ಟು ಡ್ರೆಸ್ ನಾನು ಶಾಪ್ ಮಾಡ್ಕೊಬಂದೆ. ಸುಮ್ಮನೆ ನೆನ್ನೆ ಮನೇಲಿದ್ದಿದ್ರೆ ದುಡ್ಡು ಉಳಿತಿತ್ತು, ಗಾಡಿನೂ ಉಳಿತಿತ್ತು, ನಮ್ಮ ಬಾಡಿ ಸ್ಕ್ರ್ಯಾಚು ಆಗ್ತಿರಲಿಲ್ಲ. ನೋಡಿ, ಅದಿನ್ನೂ ಬಿಚ್ಚಬೇಡಿ ಅಂದಿದ್ದಾರೆ. ಹಿಂಗಾಗೋಗ್ಬಿಟ್ಟಿದೆ. 3 days ಹಂಗೆ ಇರಬೇಕು, ನೀರು ಹಾಕೋಬಾರ್ದು ಅಂತ. ಎಷ್ಟು ಸಣ್ಣದ್ರಲ್ಲಿ ಆಗೋಯ್ತು ಅಂದರೆ ಖುಷಿ ಪಡಬೇಕು. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ. ಬ್ಯಾಂಡೇಜ್ ರಿಮೂವ್ ಮಾಡಿದೆ ನಾನು. ಸೊ ಔಟ್ಫಿಟ್ ಚೆಕ್.
ನಾನು ಈಗಲೂ ಕೂಡ ನಮ್ಮ ಅಮ್ಮಂಗೆ ಕೇಳಿ ಡ್ರೆಸ್ ಹಾಕೊಳೋದು, ಯಾವ ಡ್ರೆಸ್ ಹಾಕೋಬೇಕು ಅಂತ ಕೇಳಿದ್ರೆ ಸೊ ಶಿ ಟೋಲ್ಡ್ ಈ ಡ್ರೆಸ್ ಹಾಕೋ ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಂಗಲ್ ಕೂಡ ಅವರೇ ಕೊಟ್ಟಿದ್ದು ಹಾಕೋ ಅಂತ. ನಾನು ಲಾಸ್ಟ್ ಟೈಮ್ ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗ್ ಕಲ್ಯಾಣಿಗೆ ಹೋಗಿದ್ನಲ್ಲ, ಅಲ್ಲಿ ತೊಗೊಂಡಿದ್ದಿತ್ತು ನವರತ್ರ. ಆ ವಿಡಿಯೋದಲ್ಲಿ ನೋಡಿದರೆ ಈ ಬ್ಯಾಂಗಲ್ಲ ಚೆನ್ನಾಗಿಲ್ಲ ಬೇಡ ಅಂದಿದ್ದೆ, ಬಟ್ ಇದೊಂದೇ ಆಪ್ಷನಲ್ಲಿ ಇದ್ದಿದ್ದು, ಸೊ ಇದನ್ನೇ ತೊಗೊಬಂದೆ. ನನಗೆ ಯಾವ ಬ್ಯಾಂಗಲ್ಲೂ ಕರೆಕ್ಟಾಗಿ ಆಗಲ್ಲ, ಲೂಸ್ ಆಗುತ್ತೆ, ನನ್ನ ಕೈನೇ ಸಣ್ಣ ಅನಿಸುತ್ತೆ. ನಮ್ಮಮ್ಮ ರೆಡಿಯಾಗಿದ್ದಾರೆ, ನೋಡೋಣ ಬನ್ನಿ. ಅದು ಮೋಸ್ಟ್ಲಿ ಅಮ್ಮ ನಾನು ಮೊನ್ನೆ ಗೋಲ್ಡ್ ಜ್ಯುವೆಲ್ರಿ ವ್ಲಾಗ್ ಹಾಕಿದ್ನಲ್ಲ, ಕಣ್ಣು ಹಾಕ್ಬಿಟ್ಟಿದ್ದಾರೆ ಯಾರು, ಅದಕ್ಕೆ ನೋಡು ನಿಂದು ಬ್ಯಾಂಗಲ್ಲು ಫುಲ್ ಹಿಂಗೆ ಒಳಗಡೆ ನೋಡೋದು ಟಾರ್ ಹೋಗಿರೋದು ಇನ್ನೂ ಹಾಗೆ ಇದೆ. ಸೊ ಗೈಸ್ ಇದು ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ. ಇದನ್ನು ಮೋಸ್ಟ್ಲಿ ಬೇರೆದೇ ತೊಗೋಬೇಕು ಅನ್ಸುತ್ತೆ. ಇದಂತೂ ಸರಿ ಹೋಗುತ್ತೋ ಐ ಡೋಂಟ್ ನೋ, ಇಲ್ಲಾಂದರೆ ಮೆಲ್ಟ್ ಮಾಡಿ ಬೇರೆದೇ ತೊಗೋಬೇಕು. ಬ್ಯಾಂಗಲ್ ಒಳಗಡೆ ಹೋಗ್ತಾನೇ ಇಲ್ಲ, ಯಾಕಂದರೆ ಇದಾಗಿಬಿಟ್ಟಿದೆಯಲ್ಲ, ಹಿಂಗಾಗಿಬಿಟ್ಟಿದೆಯಲ್ಲ ಅದಕ್ಕೆ. ಸೊ ಡಿಸೈನ್ ಏನಿದು, ಇದು ಆವಾಗ ತೊಗೊಂಡಿದ್ದಲ್ವೇನಮ್ಮ ನಾನು ಚಿಕ್ಕವಳಿರ್ಬೇಕಾದ್ರೆ. ಸೊ ಇದು ಡಿಸೈನ್ ಏನು ಈಗ ಬೇರೆದು ಲೇಟೆಸ್ಟ್ ಮಾಡಿಸ್ಕೊ, ಚೆನ್ನಾಗಿದೆ. ಬಟ್ ಈಗ ಇದು ಹೋಗ್ಬಿಟ್ಟಿದೆಯಲ್ಲ. ಸೊ ಇಲ್ಲಿ ನೋಡು ನಿಂದೆ ಹಿಂಗೂ ಗಾಯ, ಇಷ್ಟೊಂದು ಗಾಯ ಆಗ್ಬಿಟ್ಟಿದ್ಯಾ ಇಲ್ಲಿ ಸ್ವಲ್ಪ. ಇದು ಊದ್ಬಿಟ್ಟಿದೆ ಸ್ವೆಲ್ಲ, ಹಿಂಗಾಗಿದೆ. ಈ ಬ್ಯಾಂಗಲ್ಲೇ ಚೆನ್ನಾಗಿದೆ ಈಗ ಹಾಕೊಂಡ್ರೆ. ಇದ್ರ ಮಧ್ಯೆ ಬ್ಯಾಂಗಲ್ಸ್ ಹಾಕೊಳ್ಳಮ್ಮ ಗಾಜಿಂದ, ಅವಾಗ ಚೆನ್ನಾಗಿ ಕಾಣುತ್ತೆ. ನಿಂದೇ ಜಾಸ್ತಿ ಡ್ಯಾಮೇಜ್ ಆಗಿರೋದು, ನಂದೇ ಪರವಾಗಿಲ್ಲ. ಹಂಗಾದ್ರೆ ಇವತ್ತಿಲ್ಲೂ ಆಗಿದೆ, ಸ್ನಾನ ಮಾಡೋಕೆ ನೋಡಿದೆ ಇಲ್ಲಿ. ನನಗೂ ಬಾಡಿ ಪೇನ್ ಆಗ್ತಿದೆ, ಆಮೇಲೆ ಇಲ್ಲೂ ಆಗಿದೆ, ಎಲ್ಲ ಕಡೆ ಸ್ಕ್ರಾಚ್ ಆಗಿದೆ. ಕಮ್ಮಿ ಸೈಡ್ ನಮ್ಮ ಮಮ್ಮಿ ನೋಡಿ ಕಾಯ್ಸ್ ಹೇಗೆ ರೆಡಿ ಆಗಿದ್ದಾವೆ. ಸ್ಟಿಕ್ಕರ್ ಇಟ್ಟಿಲ್ಲ, ಮೇನ್ ಅದೇ ಇಟ್ಟಿಲ್ಲ. ಏನಾಗ್ತಿದಲ್ಲ ನೋಡ, ಎಷ್ಟು ಸೇಮ್ ಮ್ಯಾಚಿಂಗೇ ತಗೊಂಡಿದ್ಯಾ. ಅದೇ ಆದರೆ ಬಿಗ್ ಸೈಜ್. ಎಷ್ಟು ಆರಾಮಾಗಿ ತೆಗ್ದಮ್ಮ, ನನಗೆ ತೆಗಿಯೋಕ್ಕೆ ಆಗಲ್ಲ, ತುಂಬ ಬಿಗ್ ಆಯ್ತು. ಏ ಇಲ್ಲ ಮಾರಮ್ಮ ಚೆನ್ನಾಗಿ, ಗೌರಮ್ಮ ಏನೋ ಒಂದಮ್ಮ ಇಲ್ಲೇ ಸಾಕು ಅನ್ಸುತ್ತೆ. ಸರಿ ಇದೆ, ಚೆನ್ನಾಗಿ ಕಾಣಕ್ಕೆ. ಆರೆಂಜ್ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಇದೆಲ್ಲೋ ಆಯಿತು, ಆರೆಂಜ್ ಇಟ್ಕೋಬೇಕಿತ್ತು. ನಿನ್ನೆ ಟ್ರ್ಯಾಜಿಡಿ ಆಯಿತು, ಇವತ್ತು ನೋಡಿ ಪಾಸ್ಟ್ ಇಸ್ ಪಾಸ್ಟ್ ಅಂದ್ಕೊಂಡು ವಿ ಹ್ಯಾವ್ ಟು ಜಸ್ಟ್ ಮೂವ್ ಆನ್ ಅಷ್ಟೇ. ಇವತ್ತು ಫುಲ್ ಮಿಂಚಿಂಗ್ ರೆಡಿ ಆಗಿ ಫಂಕ್ಷನಿಗೆ ಹೋಗ್ತಿರೋದು. ಇಷ್ಟೇ ಗೈಸ್ ಜೀವನ, ಆಗೋದು ಆಗ್ತಾ ಇರುತ್ತೆ. ಯು ಶುಡ್ ಜಸ್ಟ್ ಫೊಗೆಟ್, ಫೊಗಿವ್ ಆ್ಯಂಡ್ ಮೂವ್ ಆನ್. ದಟ್ ಇಸ್ ಕಾಲ್ಡ್ ಲೈಫ್. ಜಸ್ಟ್ ಚಿಲ್ ರಾಕ್. ಯು ಗಾಟ್ ಒನ್ ಲೈಫ್, ಲಿವ್ ಇಟ್ ಫುಲ್ಲಿ ಅಷ್ಟೇ. ಬಾ ಮಮ್ಮಿ, ಚೆನ್ನಾಗಿ ಕಾಣಿಸ್ತಿದೆ ಸಾಕು. ನಾನು ನೋಡಿ ಎಷ್ಟು ಬೇಗ 5 ಮಿನಿಟ್ಸಲ್ಲಿ ರೆಡಿ ಆಗ್ತೇನೆ ಗೊತ್ತಾ. ನಾನು ಎಷ್ಟು ಬೇಗ ರೆಡಿ ಆಗ್ತೇನೆ ಬಸ್. ಇನ್ನೂ ಆಗಿಲ್ವಾ? ಯಾಕದು ರಿಮೂವ್ ಮಾಡಿದೆ? ನಂಗೆ ಈ ಥರ ಇಷ್ಟ ಆಯ್ತಪ್ಪ, ಒಂದೇ ಸಾಕು ಅನಿಸ್ತು. ಮ್ಯಾಚಿಂಗ್ ಇದೆ ಅಲ್ಲ. ಇಲ್ಲೇ ಟೂರಿಸ್ಟು ಸೇಲ್ ಹಾಕೊಂಡಿದ್ದಾರೆ, ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ನಮ್ಮನೆ ಹತ್ರ. ಅಲ್ಲಿ ತಮ್ಲಕ್ಕೆ ಯಾರು ಗೊತ್ತಿಲ್ವಂತೆ ಕಣೆ, ಬರಕ್ಲ ಅಂದ್ರು. ಆ ಕಡೆ ಗೊತ್ತಿಲ್ವಂತೆ ಇವರಿಗೆ. ಇದು ನನ್ನ ಹೊಸ ಗಾಡಿ. ನಾನು ಒಂದು 4 ಸತಿಯೇನೋ ಓಡಿಸಿರ್ಬೋದು ತೊಗೊಂಡು 4 ತಿಂಗಳಲ್ಲಿ. 4 ತಿಂಗಳಿಗೆಲ್ಲ ಒಂದು 3 ತಿಂಗಳಾಗಿದೆ ಅನಿಸುತ್ತೆ. ನಮ್ಮ ಅಪ್ಪನೇ ಡೈಲಿ ಯೂಸ್ ಮಾಡ್ತಿದ್ದಾರೆ. ಬಟ್ ನಮ್ಮ ಅಪ್ಪ ಗಾಡಿನ ನೀಟಾಗಿ ಇಟ್ಕೊಳಲ್ಲ ಗೈಸ್. ಏನೇನೋ ಬೇಡ್ತಿದ್ದು ಮೂಟೆ ಗೀಟೆಲ್ಲ ಹಾಕೊಂಡು ನೋಡಿ ಫುಲ್ ಸ್ಕ್ರ್ಯಾಚ್ ಮಾಡಿಟ್ಟಿದ್ದಾರೆ. ಡಿಸ್ಪ್ಲೇ, ಡ್ಯಾಶ್ ಬೋರ್ಡ್ ಎಲ್ಲ ತುಂಬ ಬೇಜಾರಾಯಿತು ನೋಡಿ. ಸ್ಟೇಷನ್ ಫೈನ್ ಮಾಡ್ಕೊಂಡು ಬರೋದೇ ಕಷ್ಟ. ಈ ಕಡೆ ಸೈಡೇ ಹೋಗಬೇಕು, ರೈಟು ಹುಕುಂದ. ಜಸ್ಟ್ 200 ಮೀಟರ್ಸ್ ಇದೆ. ನಾವೆಲ್ಲ ಈ ರೋಡಲ್ಲಿ ಪಾಸ್ ಆಗ್ತಾ ಇದ್ವಿ. ಹೋಗಪ್ಪ ಈ ಕಡೆನೇ, ಏನುತ್ತೆ ಪಕ್ಕ ಈ ಕಡೆನೇ ದೇವಸ್ಥಾನ. ಹಾಂ ಇಲ್ಲ, ಕರೆಕ್ಟಾಗಿ ಹೋಗ್ತಿದ್ದೀವಿ. ಪಾರ್ಕಿಂಗ್ ಇಲ್ಲ. ಇಲ್ಲ ಅವರು ಬೋರ್ಡ್ ಇದೆಯಲ್ಲಮ್ಮ, ಅಲ್ಲೇ ಅವ್ರ ಮನೆ ರೆಪ್ಯುಟೇಷನ್. ಶಾಮಿಯಾನ ಹಾಕಿದ್ದಾರೆ ಈ ಕಡೆ, ಇದೇ ಮನೆ ಅನ್ಸುತ್ತೆ. ಜೋರ ಅದು ಎಕ್ಸ್ಪ್ಲೋರರ್. ನಿಮಗೆಲ್ಲಾದರೂ ಶಾಮಿಯಾನ ಕಾಣಿಸ್ತಾ ಇದೆಯಾ? ಕಾಣಿಸಿದ್ರೆ ಹ್ಞೂ ಅನ್ನಿ. ಎಷ್ಟು ಚಿಕ್ಕ ರೋಡಲ್ಲಿ ತೆಗಿಯೋದು ಪಾರ್ಕಿಂಗು. 2 ವೆಹಿಕಲ್ ಬಂದರೆ ಇಲ್ಲಿ ಸೀನರಿ ಎಷ್ಟು ಬ್ಯೂಟಿಫುಲ್ ಆಗಿದೆ.
ಹಾಯ್ ಅಜ್ಜಿ ನಾವು ದಾರಿ ಹೊಡ್ಕೊಂಡು ಬರೋಷ್ಟೇ 11 ಗಂಟೆ ಹೊರಟ್ವಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ಲಿಲ್ಲ ದಾರಿ. ಕೂತೇ ಇದ್ದಿಷ್ಟ ಅನಿತಾ ಸದ್ಯ ಮಾಡಿ ಒಡ್ಕೊಬಿಟ್ಟಿದ್ದೆ. ಸಡನ್ ಡೋರ್ ಓಪನ್ ಆಯ್ತು. ಬಿದ್ದೋಗ್ಬಿಡ್ತಿದ್ದೆ. ಲಾಕ್ ಹಾಕಿದ್ರು. ಸಬತ್ ಪಕ್ಷ ಇಸ್ ಮೈ ಫೇವ್ರೆಟ್ ಗೈಸ್. ಕ್ಯೂಟ್ ಆಗಿರೋದು ಒಂದು ಚಿಕ್ಕ ಬಾವಿ ಇದೆ. ಕಷ್ಟ ಆಗುತ್ತಾ ನಿಂಗೆ ಅಂತ ಚೇರ್ ಚಿಟ್ಟು ಒಂಥರ ಹೋಗ್ಲಿ ಇಲ್ಲೇ ಹಾಕಿ ಅಂದ್ರೆ ಆಗುತ್ತಾ? ಇಲ್ಲಿ ಹೆಂಗ ಆಗುತ್ತೆ? ಇಲ್ಲ ಇಲ್ಲ, ನೀವು ತಿನ್ನಿ ಮೇಡಮ್, ನಿಮ್ದಾದ್ಮೇಲೆ ನಾವು ತಿಂತೀವಿ. ಹೌದಾ? ಹೇಗಿದೆ ಊಟ ಎಲ್ಲ? ಸಖತ್ತಾಗಿದೆಯಾ? ಏನು ಮದುವೆಗೂ ಇವರಿಗೆ ಹೇಳೋಣ? ಇಲ್ಲ, ಫಸ್ಟ್ ನೀವು ಮಾಡೋದು. ನಾನೇ ಕರೆಸ್ತೀನಿ ಮದುವೆಗೆ. ಯಾರನ್ನ? ಊಟಗಾರನ. ಹೌದಾ? ಮಾಡಿ ಅಂತ. ಹ್ಞೂ ಸರಿ ಆಯಿತು. ನಮ್ದು ಊಟ ಆದ್ಮೇಲೆ ಈಗ ಬರ್ತಿದ್ದಾರೆ. ಇನ್ನೊಂದು ಕಡೆ ಫಂಕ್ಷನ್ ಇದೆಯಲ್ಲ, ಹಂಗಾಗಿ ಮುಗಿಸ್ಕೊಂಡು. ಓ, ಇವ್ರು ಅಲ್ಲಿಗೆ ಹೋಗ್ಲಿಲ್ಲ ಅನ್ಸುತ್ತಲ್ಲ, ಕೊಳ್ಗಮ್ಮೆಗೆ ಹೋಗಿಲ್ಲ ಇವರು. ಲೇಟು ಅಂದರೆ ಮನೆ ನಾವು ಊಟ ಮಾಡಿ ಹೊರಟಿತ್ತು ಬಂದರು. ಇಷ್ಟು ಬೇಗ ಬಂದಿದ್ದೀರಾ? ಅಯ್ಯೋ, ಬಾಯ್ ಬಾಯ್ ಚಿಟ್ಟು. ಹೋಟೆಲ್ ಬರ್ತೀವಂತೆ. ಅಲ್ಲಿನೇ ವೆಲ್ಕಮ್ ಮಾಡ್ತಿದ್ದೆ. ಎಷ್ಟು ಸಖತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿ. ಹ್ಞೂ ಅಮ್ಮ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಬ್ಯಾಕ್ ಗ್ರೌಂಡಲ್ಲಿ ನಿಂತ್ಕೋ ನೀನು. ಆರೆಂಜ್ ಸರಿ ಈ ಕಡೆ ತಿರ್ಗು. ಅಮ್ಮ ಹಿಂಗೆ ನಿಂತ್ಕೊ, ನಂದು ಅಂತ ಚೆನ್ನಾಗಿ ಬರ್ತಿದೆ ನೋಡಲಿ. ಇದು ಹಿಂಗೆ ಕ್ಲಿಕ್ ಮಾಡು, ಜಸ್ಟ್ ಫೋಟೋ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡು, ಹಾಗೆ ಫೋಟೋ ಚೆನ್ನಾಗಿ ಬರ್ತಿದ್ಯಾ? ಒಂದು ಕ್ಲಿಕ್ ಆಯ್ತಾ? ನಿನ್ನಷ್ಟು ಚೆನ್ನಾಗಿಲ್ಲ. ಯಾರೋ ನನಗೆ ಕಮೆಂಟ್ ಹಾಕಿದ್ರು ಜ್ಯುವೆಲ್ರಿ ಬ್ಲಾಗಲ್ಲಿ, ನಿಮ್ಮಮ್ಮ ನಿಮ್ಗಿಂತ ಚೆನ್ನಾಗಿದೆ, ತುಂಬ ಪ್ರಿಟಿ ಆಗಿದ್ದಾರೆ ಅಂತ. ನೀನು ಹಿಂಗೆಲ್ಲ ತಿರುಗಿಸ್ಕೊಂಡು ಇದು ಚೆನ್ನಾಗಿದೆ.
ಎಲ್ಲ ಸಖತ್ತಾಗಿದೆ. ಒಳಗಡೆ ಹೋಗು. ಓಯ್ ಡ್ಯಾಶಂಡು ಹೋಗ ಕಡೆ. ನಾನು ಯಾರ್ದಾರ್ದೋ ಮನೇಲಿ ವ್ಲಾಗ್ ಮಾಡ್ತಿದ್ರೆ ಅಷ್ಟೆ. ವ್ಲಾಗ್ ಆಫ್ ಮಾಡೋಣ. ನನಗೆ ಸ್ಲಿಪ್ಪರ್ ರಿಮೂವ್ ಮಾಡೋದೇ ಕಷ್ಟ ಬೆಲ್ಟಿಂದ ಹಾಕ್ಕೊಂಡ್ರೆ. ಅವ ನೋಡು ನನ್ನ ಓಯ್ ಕ್ಯೂಟಿ ಚಿನ್ನಮ್ಮ ಇಲ್ಲಿ ಇಲ್ಲಿ ಬಾ ಇಲ್ಲಿ ಅಕ್ಕ ಅಕ್ಕ ಬಾ ಇಲ್ಲಿ ಬಾಯ್ ಸ್ವಲ್ಪ ಹೊತ್ತು ನಡೀತಾನ ಮಾಡಿಲ್ಲ ಇಲ್ಲ ಅಮ್ಮ ನನ್ನ ಜೊತೆ ಏನ್ ಹಾಕಿಬಿಟ್ಲ ಏನೋ ಅಂತೇಳಿ ಯಾರನ್ನ ಕೇಳಿ ಓ ಇಲ್ಲ ನಮ್ಮರೇ ಅಂತ ಅವಾಗಿಂದ ಬಂದಿಲ್ಲ ಮನೆಗೆ. ದೇವರಲ್ಲಿ ಇಲ್ಲ ಅಲ್ವ ಬಸ್ ಹೋಗ್ತಿದ್ದ ಅಲ್ಲಿ ಬಸ್ ಬರ್ತಿರ್ಲ ಅಲ್ವೇ ಬರ್ತಿದ್ರ ಅವಾಗ ಬರ್ತಿದ್ರ ಹೆಂಗೆ ಅವಾಗ ಬರ್ತಿದ್ದೆ ಇದಕ್ಕೆ ಬರ್ತಿದ್ವಲ್ಲ ದೇವರಲ್ಲ ಮನೆಗೆ ಹೋದ್ಮೇಲೆ ಇಲ್ಲ ಇಲ್ಲ ಬೇಡ ನಂಗೆ ಬೇಡ ನಂಗೆ ಪ್ಲೇಟ್ ಇಡಬೇಡ. ಸ್ವಲ್ಪ ಯಾರಿದು ಯಾರಿದು ಯಾರು ಫೋನ್ ಬೇಕು ಅಂತಿದ್ದಲ್ಲ ಯಾರಿದು ನೋಡು. ಅಂತ ಹ್ಞೂ ಬೇಕು ಅಂತಿದ್ದೆ ತಾನೆ ತಗೋ. ಅಬ್ಸರ್ವೇಷನ್ ಜಾಸ್ತಿ ಇನ್ನು ಕೈ ಯಾರಿಲ್ಲ ಪಪ್ಪಿ ಕದಮ್ಮ ಕಿಸ್ಕೊದು ಕೊದು 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 ಪಪ್ಪಿ ಕದು ನಂಗೊಂದು ಕೊದಲ್ಲ. ಸೈಡೇ ಕೊಡೋಕ್ಕಾಗಲ್ಲ ಒನ್ ರೋಡ್ ಹೆಂಗಿರುತ್ತೆ ಎಲ್ಲರನ್ನು ಮಾತಾಡ್ಸುತ್ತೆ, ಯಾರು ಬಂದ್ರು ಕರೆಯುತ್ತೆ. ಇದು ಹಂಗೆಲ್ಲ ಮಾಡೇ ಗೊತ್ತಿಲ್ಲ. ಒಬ್ರು ಆಫ್ ರೋಡಿಂಗ್ ಮಾಡ್ದಂಗೆ ಆಗ್ತಿದೆ ಈ ರೋಡಲ್ಲೆಲ್ಲ ಗೈಸ್. ಜೀಪ್ ಸರಿ ಲೆಫ್ಟಿಗೆ ಹೋಗಿ ಇಲ್ಲಿ ದಾರಿನೂ ಇಲ್ಲ ಅಷ್ಟು ಕರೆಕ್ಟಾಗಿ. ಎಷ್ಟು ಗೊಚ್ಚಾಗಿದೆ ಮಳೆ ಬಂದು. ಸದ್ಯ ಇವತ್ತಿನ್ನೂ ಮಳೆ ಬಂದಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ ಈ ದಾರಿಯಲ್ಲಿ. ನಾವು ಅಜ್ಜಿ ನೋಡ್ಕೊಂಡು ಈಗ ನೆಕ್ಸ್ಟ್ ಇಲ್ಲಿ ಯಾವುದೋ ಒಂದು ಕಾಡಲ್ಲಿ ಒಂದು ಜಾಗ ನೋಡಿ ಆ ಜಾಗಕ್ಕೆ ಬರಬೇಕು ಅಂದರೆ ಇಂಥ ದಾರಿಲಿ ಬರಬೇಕು. ಆಮೇಲೆ ಇಲ್ಲೆಲ್ಲ ಬರುತ್ತೆ ಅದು JCP ಎಲ್ಲ ಕೆಲಸ ಮಾಡೋಕ್ಕೆ. ಆದರೂ ಮಳೆ ಬಂದು ಎಷ್ಟು ಹಸಿರಾಗಿ ಕಾಣಿಸ್ತಿದೆ ಗೊತ್ತಾ. ಫುಲ್ಲು ಚಂದ ಕಾಣಿಸ್ತಂತು ತೋಟ ಎಲ್ಲ. ಎಲ್ಲಿಲ್ಲೇನಾ ಇನ್ನೂ ಹೋಗ್ಬೇಕಾ? ಓ ಈ ಬಚ್ಚೆ ನೋಡಲ್ಲ ಹಿಂಗಿದೆ. ಇದು ಸ್ವಲ್ಪ ಹೈಟ್ ಇರೋದು. ಈಗ ಗೊತ್ತಾಯ್ತಾ ಈ ಕಾರು ಹೈಟ್ ಇದೆ. ಬಂಪರ್ ಅಷ್ಟು ಹಿಂದೆ ತಾಗಲ್ಲ, ಬ್ಲೇಡ್ ಎಲ್ಲ ತಾಗಲ್ಲ ಅಷ್ಟು. ಬೇರೆದಾದ್ರೆ ತಾಗ್ಬಿಡೋದು ಇಷ್ಟೊತ್ತಿಗೆ. ಆಲ್ಟೋ ಸ್ಯಾಂಟ್ರೋ ಆಗಿತ್ತು. ಇಲ್ಲಿರೋದು ಇಲ್ಲಿವರೆಗೂ ರೋಡ್ ಬರೋಲ್ಲ, ಈ ಕಡೆ ಇರೋದು ಇನ್ನೂ ಚೆನ್ನಾಗಿಲ್ವಾ? ನಾನು ಇದೇ ಕಷ್ಟದ ರೋಡು ಅನ್ಕೊಂಡ್ರೆ ಇನ್ನೂ ಕಷ್ಟದ ರೋಡ್ ಇದೆಯಂತೆ. ಬಂಡೆ ಕಲ್ಲು. ಇದಕ್ಕೆ ಬೇರೆ ದಾರಿನೇ ಇಲ್ವಾ ಅಮ್ಮ? ಓ ಓ ಓ ಓ ಓ ಓ ರೋಲರ್ ಕೋಸ್ಟರ್ ರೈಡ್. ಈ ಕಾಡಲ್ಲಿ ಒಂದು ಜಾಗ ತಗೊಂಡಿದ್ದಾರೆ, ಗುಡ್ಡ ತಗೊಂಡಿದ್ದಾರೆ. ಇದ್ರಲ್ಲಿ ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆ ಸೈಡೆಲ್ಲ ಕಾಫಿ ತೋಟ ಇದೆ, ಇಲ್ಲೆಲ್ಲ ಬರೀ ಗುಡ್ಡ. ಈ ಗುಡ್ಡದೊಳಗೆ ಗಿಡ ಹಾಕ್ಬೇಕು. ಎಂತ ಗಿಡ ಹಾಕ್ತೀಯ ಈ ಗುಡ್ಡದಲ್ಲಿ? ಇಷ್ಟೇನಾ? ಇದು 2 ಎಕರೆ ಇದೆಯಾ? ನೋಡಕ್ಕೆ ಇಷ್ಟ ಅನ್ಸುತ್ತೆ. ಅದೇ ಅಲ್ಲ, ಎಷ್ಟಿದು? 3 ಎಕರೆನೇ ಎಷ್ಟು? 2 ಎಕರೆ. ಡಬ್ಬ ಜಾಗ ಅಮ್ಮ. ಏನು ನಿಮ್ಗಳ ಟೇಸ್ಟೇ ಇಲ್ಲ. ಹೋಗಿ ಹೋಗಿ ರೋಡು ಸರಿ ಇಲ್ಲ, ಜಾಗನೂ ಹಿಂಗೈತೆ.
ಇಲ್ಲಿ ಬಂದು ತೊಗೊಂಡಿದ್ದಾರೆ ಗೈಸ್ ಜಾಗನ. ನನಗಂತೂ ಈ ಪ್ಲೇಸ್ ಇಷ್ಟ ಆಗಲಿಲ್ಲ. ಅದೇ ಅಷ್ಟು ದುಡ್ಡಿಗೆ ಸಿಟಿ ಒಳಗೆ ಒಳ್ಳೆ ಸೈಟ್ ಸಿಗೋದು. ನನಗಿದೇನು ಇಷ್ಟ ಆಗಲಿಲ್ಲ ಈ ಗುಡ್ಡ. ಇದನ್ನೆಲ್ಲ ಈಗ ಮಣ್ಣೆಲ್ಲ ತೆಗೆಸಿ ಲೆವೆಲ್ ಮಾಡಿಸಿದ್ದಾರೆ. ಇಲ್ಲಿ ನಿಜ ಕಾಫಿ ಗಿಡ ಎಲ್ಲ ಹಾಕಿದರೆ ಆಗುತ್ತಾ? ಇದು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಸುಮ್ಮನೆ ಇದು ಇನ್ವೆಸ್ಟ್ ಮಾಡೋದು, ಬಟ್ ಆಮೇಲೆ ಔಟ್ಪುಟ್ ಸಿಗುತ್ತಲ್ಲ ಗೊತ್ತಿಲ್ಲ. ಹೆಚ್ಚಿ ಇದು ಇಂದ ಆ ಕಡೆ ಸೈಡ್ ಅದು ಅಲ್ಲಿ ಹೋಗಿ ನೋಡ್ತಿದ್ದಾರಲ್ಲ ಡ್ಯಾಡಿ, ಅದು ಅನಿಸುತ್ತೆ ಅಲ್ಲೆಲ್ಲ. ಅಮ್ಮ ನೀನು ಯಾವತ್ತೂ ನೋಡಿರ್ಲಿಲ್ವ? ನಿಂಗೆ ಗೊತ್ತಿರಲಿಲ್ವಾ? ಹ್ಞೂ, ಸ್ಕೂಲಿಗೆ ಹೋಗ್ಬೇಕಾಗಿರೋ ನೋಡಿರೋ ಜಾಗನ ಗೈಸ್ ಈಗ ತಗೊಂಡಿದ್ದಾರೆ ಈ ವಯಸ್ಸಲ್ಲಿ. ಅವಾಗ ಗಿಡಗಳು ಹಾಕಿದ್ರು ಚೆನ್ನಾಗಿತ್ತು. ಈಗೇನೆ ನಾನು ನಿಜ ಇದು ನೋಡಿದ್ರೆ ಬೇಡ ಅಂತಿದ್ದೆ. ಎಕ್ಸ್ಪೈರ್ಡ್ ಆದ್ಮೇಲೆ ಇದು ಹಂಗೆ ಹಾಳ್ಬಿಟ್ರು, ಏನು ಮಾಡಲಿಲ್ಲ. ಅದಕ್ಕೆ ಕಾಡನ್ನು ನಾನೆಲ್ಲರೂ ಇದು ಫಸ್ಟ್ ನೋಡಿದರೆ ಬೇಡ ಅಂತಿದ್ದೆ. ಇಂಥದ್ದು ಹೋಗಿ ಹೋಗಿ ತೊಗೊಂಡಿದ್ದೆ. ಇಂಥದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಹಾಕಿಸ್ಬೇಕು ಗೊತ್ತಾ? ವೇಸ್ಟು. ಅಷ್ಟು ದುಡ್ಡಿಗೆ ಸಿಟಿ ಒಳಗೆ ಎಂತ ಸಿಗೋದು? ಕೊಟ್ಟವರಿಗಂತೂ ಫುಲ್ ಖುಷಿಯಾಗಿರುತ್ತೆ, ಎಂಥ ಬಕ್ರಗಳು ಸಿಕ್ಕಿದಾರಲ್ಲ ಅಂತ. ಇದೇನು ಗಾಳಿ, ಮರ ಎಲ್ಲ ಹೆಂಗೆ ಅಲ್ಲಾಡ್ತಿದೆ ನೋಡು, ಸೈ ಅಂತ. ಅಪ್ಪ ಪಾಪ ಏನು ಗಾಳಿ ಇದೆ ಗೈಸ್ ಇಲ್ಲಿ, ಹೆವಿ. ಇಲ್ಲಿವರೆಗೂ ನಮ್ದು ಇದೆಲ್ಲ ಇನ್ನೂ ಗುಡ್ಡ ಹಂಗೆ ಇದೆ ಗೈಸ್. ಅದು ಹಂಗೆಲ್ಲ ಮಣ್ಣು ಸರಿ ಮಾಡಿಸಿದ್ವಲ್ಲ ಮೋಸ್ಟ್ಲಿ, ಇದೂ ಎಲ್ಲ ಹಾಗೆ ಫುಲ್ಲು ತುಂಬ ಕೆಲಸ ಇದೆ. ಇದೆಲ್ಲ ಕ್ಲೀನ್ ಮಾಡಿ ತುಂಬ ಬರುತ್ತಿದೆ. ನಾವು ಅಲ್ಲಿಂದ ಬಂದ್ವಿ ಇಲ್ಲಿವರೆಗೂ ಗುಡ್ಡ. ಸೊ ಇಷ್ಟು ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇದೆ. ಎಲ್ಲ ಕ್ಲೀನ್ ಮಾಡಬೇಕಾ? ಇವು ಸೀಗೆ ತೆಗಿಯೋಕ್ಕೆ ಬೇಕು ಒಂದು 10 ದಿನ. ಇದೆಲ್ಲ JCB ಇಲ್ಲಿ ಬಂದು ಉಳ್ಸತ್ತಿಗೆ. ಇದ್ಯಾವುದೋ ಈ ಥರ ಇರೋ ಕಾಡನ್ನ ಈ ಥರ ಕಾಫಿ ತೋಟ ಮಾಡೋಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಎಷ್ಟು ಶ್ರಮ ಇದೆ, ಎಷ್ಟು ಲೇಬರ್ಸ್ ಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಎಫರ್ಟ್ಸ್ ಹಾಕಬೇಕು, ಎಷ್ಟು ದಿನ ಬೇಕು. ನಿಮ್ಮಿಬ್ಬರಿಗೂ ತಲೆ ಇಲ್ಲ. ಈ ಯಾವುದೋ ಕಾಡಲ್ಲಿ ಬಂದು ತಗೊಂಡಿದ್ದಾರೆ ಜಾಗನ. ಕಸದಿಂದ ರಸ, ನೀವು ರಸ ಹಂಗೆ ಸಿಕ್ಕಲ್ಲಮ್ಮ, ಕಷ್ಟಪಡಬೇಕು. ಆದರೂ ಇದೆಲ್ಲ ಯೂಸ್ಲೆಸ್. ನಾನು ಹೇಳೋದು ಆ ರೇಟಿಗೆ ಸಿಟಿ ಒಳಗೆ ಚೆನ್ನಾಗಿರೋ ಸಿಗುತ್ತಲ್ಲ ಅಂತ. ತೋಟ ಬೇಕು ಅಂದ್ರೆ 50 ಲಕ್ಷ ಬೇಕು ಒಂದು ಎಕರೆಗೆ. ಈಗ ಖರ್ಚು ಅಷ್ಟೇ ಬರುತ್ತಲ್ಲ ಇಂಥ ತೋಟ ಮಾಡೋಕ್ಕೆ. ಈಗ ನೀವೆಲ್ಲ ಹಾಕಿ ಜಾಗಕ್ಕೆ ಅಷ್ಟು ಇದು ಮಾಡಿದ್ದೆ. ಯಾರ್ದಿದ? ನಮ್ದು ಅಲ್ಲಿಂದ ಇಲ್ಲ ಎಂಡ. ಇದು ಅವ್ರ ಪಕ್ಕದ ತೋಟನಾ? ಇಲ್ಲಿವರೆಗೂ ಕ್ಲೀನ್ ಮಾಡಬೇಕು. ಓ, ಇಲ್ಲಿ ಬೇಲಿ ಇದೆಯಲ್ಲ, ಇಲ್ಲಿವರೆಗೂ ಕ್ಲೀನ್ ಮಾಡಬೇಕು. ಈ ಥರ ಮಾಡಬೇಕು ಗೈಸ್. ನೋಡಿ ಇಷ್ಟು ಕ್ಲೀನ್ ಮಾಡಬೇಕು. ಎಷ್ಟು ಗೊತ್ತಾ, ನಾನು ಅಲ್ಲಿಂದ ತೋರಿಸಿದ್ನಲ್ಲ ಬಂದ್ವಲ್ಲ, ಅಷ್ಟು ಎಷ್ಟು 2, 3 ಎಷ್ಟು ಎಕರೆನೋ ಇದೆ. ಆ 2 ಎಕರೆ ಫುಲ್ ಹಂಗೆ ಮಾಡಿಬಿಡ್ಬೇಕು. ಲೈನಾಗಿದೆ ಅಲ್ಲ ಇದು ಉದ್ದಕ್ಕೆ, ಹಂಗಿಲ್ಲ ಈ ಥರ ಉದ್ದಕ್ಕೆ ಮೇಲ್ವರೆಗೂ ಇದೆಯಾ? 2 ಚಿಲ್ಡ್ರನ್ ಬರೀ 2 ಇದೆ? 2 ಎಕರೆ 2 ಎಕರೆ. ಓಕೆ, ಪಾಪ ಕಾರ್ ತೊಗೊಂಡು ಬರಲಿ, ನಾವು ನಡ್ಕೊಂಡು ಹೋಗ್ತೀರಣ್ಣ. ಬಾರಮ್ಮ, ವಾಕ್ ಆಗತ್ತೆ. ಇಲ್ಲೆಲ್ಲ ನೋಡು ಕಾಫಿ ತೋಟ ಅವ್ರ ಗೇಟ್ ಮಾಡಿ. ನಾವು ಹಿಂಗೆ ಇಷ್ಟ ತನಕ ಅದು ಅನ್ಕೊಂಡೆ ನಮ್ಮದು ಇದಂತೆ. ನಮ್ಮದು ಗೂಟ ಆಗಿ ಇದು ಜಾಗ ಗೈಸ್ ನಮ್ಮದು. ನಾನು ಅದ್ಯಾವ್ದೋ ಕಾಡು. ಇದಾದ್ರೂ ಸ್ವಲ್ಪ ಪರವಾಗಿಲ್ಲ, ಇದಾದ್ರೂ ಚೂರು. ಹೊಗೆ ಬರ್ತಿದೆ, ಅಲ್ಲಿ ಬೆಂಕಿ ಹಾಕಿದ್ದಾರೆ, ಸುಟ್ಟಾಕಿದಾರಾ? ಮತ್ ನೀನ್ ಯಾಕಪ್ಪ ಅಲ್ಲಿ ನಿಲ್ಲಿಸ್ಕೊಂಡು ಹೂ ಹೂ ಅಂತಿದ್ದೆ ನಮ್ದು ಅನ್ನತ್ತಿಗೆ? ನಾನು ಹಂಗೆ ಅನ್ಕೊಂಡೆ, ಗೊತ್ತಾಗಲ್ಲ. ಲೈನ್ ಗೂಟ ಹಾಕಿ ಇದು ಗೂಟ ಏನಕ್ಕೆ? ಗಿಡ ಹಾಕಕ್ಕ? ಲೈನ್ ಮಾರ್ಕ್ ಮಾಡ್ಕೊಂತ ಹೋಗಿ ಗಿಡ ಹಾಕೋದು. ಓ, ಈ ತರ ಗೂಟ. ಹಾ, ಸಣ್ಣ ಕೋಲ್ ನೋಡಲ್ಲ, ಅದಕ್ಕೂ ನಮ್ ಗಿಡ ಹಾಕಿ. ಅಲ್ಲ, ಇದಾದ್ರೂ ನೋಡ್ ಸ್ವಲ್ಪ ಸಮಾಧಾನ ಆಯ್ತು. ಫೀಲ್ ತರ ಇದೆ. ಅದು ಅಷ್ಟು ಕಾಡನ್ನ ಹೆಂಗ್ ಕ್ಲೀನ್ ಮಾಡಿಸ್ತಾರೆ ಇವ್ರುಗಳು ಅನ್ಕೊಂಡೆ. ಇದಾದ್ರೂ ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಅಲ್ಲಿ ಕೊನೆವರೆಗೂ ಇದೆ ನೋಡಿ, ಅಲ್ಲೇವರೆಗೂ ಗಿಡಗಳವರೆಗೂ ಇದೆ. ಇದೆ 2 ಎಕರೆ. ಇದು ಫುಲ್ ಮೇಲ್ ಹೋಗಿದೆಲ್ಲ. ಹಾ, ಇದೊಂಥರ ಮೇಲ್ ಹತ್ತೋಗಿದೆ. ಇದಾದ್ರ ಒಂಥರ ಚೆನ್ನಾಗಿದೆ. ಇದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಲೈನ್ ಗೂಟ ಎಲ್ಲ ಹಾಕ್ತಿದ್ದಾರೆ. ಈ ಕಡೆ ಸ್ವಲ್ಪ ರೋಡು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಲ್ವಾ? ಇಲ್ಲೆಲ್ಲ ವೆಹಿಕಲ್ ಇದು ಸ್ವಲ್ಪ ಅಗಲ ಇದೆ ರೋಡ್, ಅದು ತುಂಬ ಚಿಕ್ಕದಿತ್ತು.
ನಾನು ಅದೇ ಅನ್ಕೊಂಡಿದ್ದೆ, ಅದ್ರಕ್ಕಿಂತ ಇದಾದ್ರೂ ಆಗಿದ್ರೆ ಪರವಾಗಿಲ್ಲ ಅಂತ. ನೋಡಿದ್ರೆ ಹೀಗಿದ್ದೆ. ಆದ್ರೆ ಕ್ಲೀನಿಂಗ್ ಕೆಲಸ ಎಲ್ಲ ಹೆವಿ ಕಷ್ಟ. ಅಮ್ಮ JCB ಎಲ್ಲ ಇದ್ರ ಮೇಲೆ ಹೆಂಗ್ ಹೋಗುತ್ತೆ ಕ್ಲೀನ್ ಮಾಡ್ಸೋದು? ಲೇಬರ್ಗಳೇ ಇದನ್ನೆಲ್ಲ ಕಟ್ ಮಾಡಿತ್ತಲ್ಲ ಈಗ JCBನೇನಾ? ಕಾಡಿದ್ದು ಮುಂಚೆ ನೋಡಿದ್ವಲ್ಲ, ಅವ್ರದ್ದೆಲ್ಲ ಎಷ್ಟು ಕಷ್ಟದ ಕೆಲಸ ಅಲ್ಲ ಈ ತರ ಎಲ್ಲ. ದುಡ್ಡು ತುಂಬಾ ಕೇಳ್ತಾರೆ. ಹಲಸಿನ ಹಣ್ಣು ನೋಡಲ್ಲ ಹೆಂಗ್ ಬಂಚಿದೆ ಎಲ್ಲಿ ಅಲ್ಲಿ ಮರ ಬಿದ್ದಿರದ? ಅಲ್ಲ, ಬಂಚೆ ಮೇಲೆ ಒಂದ್ ಬಂಚಲ್ಲೇ ಎಷ್ಟೊಂದು. ಒಪ್ಪ ಏನು ಹಲಸಿನ ಹಣ್ಣು! ಗೈಸ್ ನೋಡಿ ಇಲ್ಲಿ ಎಷ್ಟೊಂದು ಹಲಸಿನ ಹಣ್ಣಿದೆ. ಒಂದ್ಸಲಿ ಫುಲ್ ಜೂಮ್ ಆಗಿ ತೆಗಿತಿದ್ದೀನಿ ಅಮ್ಮ. 1 2 3 4 5 6 7 8 ಕಾಣಿಸ್ತಿದೆ ಈ ಕಡೆ. ಆ ಕಡೆ ಒಂದು 8 ಇರುತ್ತೆ. ಆ ಕಡೆ 8, ಒಂದು 16 ಇರುತ್ತೆ. ಅದು ನಮ್ದೇ ಅಲ್ವಾ? ಕುಯ್ಕ ಬರೋಣ. ಸಿಗೋದು ನಿಮ್ಗೂ ಸಿಗೋದಿಲ್ಲ. ನಾನೀಗ ಅಷ್ಟೆಲ್ಲ ಹತ್ತೋಗಾಗೆ ಹೈಟ್ ಇದೆ ಅದು. ಕಾಣುತ್ತೆ, ನಾವು ಅದ್ರ ಅರ್ಧಕ್ಕೆ ಬರ್ತೀವಿ. ಚೆನ್ನಾಗಿದೆ ಇದು ಗ್ರೀನರಿ. ಸುಡ್ಬೇಕು ಈ ಬಿಸಿಲಲ್ಲಿ. ಚೆನ್ನಾಗಿ ಇನ್ನು ದೊಡ್ಡ ಮರ ಐತವಲ್ಲ, ಇದೆಲ್ಲ ಸ್ವಲ್ಪ ಹಸಿ ಹಸಿ ಇದೆ. ಇಲ್ಲಿ ಬಂದು ಬೀಳ್ತವೆ ನಮ್ಮೆಲ್ಲ. ಈಗ ಎಷ್ಟು ಚೆನ್ನಾಗಿದೆ ನೋಡು, ಇಷ್ಟು ಈಗ ಫುಲ್ ಕವರ್ ಆಗ್ತಿದೆ, ಈಗ ಕಾಣಿಸ್ತಾ ಇದೆ. ಅದು ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದಕ್ಕೆ ಹೋಲ್ಸ್ಕೊಂಡ್ರೆ ಇದು ಸ್ವಲ್ಪ ಬೆಟರ್ ಇದೆ. ಗೊಚ್ಚೆ ಅಲ್ಲ ಅದಕ್ಕೆ. ಪಾಪ ನೀನು ಅದ್ರ ಮೇಲೆ ಇದ್ರ ಮೇಲೆ ಟೈರ್ ಹಚ್ಚು. ಇಲ್ಲಿ ದಾರಿ ಹಿಂಗೆ ಹೋಗಕ್ಕೆ ಅಲ್ಲ, ಈ ದಾರಿಲಿ ಹೋಗ್ತೀವಿ. ಸೊ ಈ ತರ ಕಾಫಿ ತೋಟ ಮಾಡಬೇಕು. ಹಾಂ, ನಾವು ಹಿಂಗೆ ಇದು ಚೆನ್ನಾಗಿದೆ ಅಲ್ಲ. ಪೆಪ್ಪರು ಕಾಫಿ ಮಧ್ಯೆ ಹಾಕಿದ್ದಾರೆ. ಗೊಚ್ಚೆ ಇಲ್ಲೊಂದು ಟಾರ್ ರೋಡ್ ಹಾಕ್ಸ್ಬೇಕು. ವೆರಿ ಡಿಫಿಕಲ್ಟ್ ಗೈಸ್ ಈ ರೋಡ್ ಅಂತೂ. ಅಪ್ಪ ದೇವ್ರೆ, ಜಂಗಲ್ ಹೆಂಗಿದೆ ಗೊತ್ತಾ? ನಿಜ ರಿಯಲ್ ಜಂಗಲ್ ಇದೇನೆ. ಅದು ಮಳೆ ಬಂದು ಟೈರ್ ಸಿಗಾಕೋಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲಿ ಹೆಲ್ಪಿಗೂ ಯಾರು ಬರಲ್ಲ ಗಾಡಿನ ದೂಕಕ್ಕೆ. ಇಲ್ಲ ಇಲ್ಲ, ಈಗ ಹೋಗುತ್ತೆ ಬಾ. ಈ ಕಡೆ ಸ್ವಲ್ಪ ಈಗ ಗಜಿ 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 ತರ ಇದೆ. ತುಂಬಾ ಈ ಕಡೆ ಹೋಗ್ಬಿಡಪ್ಪ. ಈ ಕಡೆ ಇದಿರ್ತವೆ, ಕಲ್ಗಳಿರ್ತವೆ. ನಾವ್ ಆ ಕಡೆಯಿಂದ ಬರೋದ್ಬಾರ್ದು, ಇನ್ನು ಈ ಕಡೆಯಿಂದಾನೆ ಬರ್ಬೇಕು. ಅಮ್ಮ ದೇವ್ರೆ, ಹೌದು ಮಳೆಗಾಲದಲ್ಲಿ ಅಂತೂ ಬರ್ಬಾರ್ದು. ಈಗಾದ್ರೂ ಸ್ವಲ್ಪ ಸಿಮೆಂಟ್ ಹಾಕಿದ್ದಾರೆ. ಮಲೆನಾಡು ಮಲೆನಾಡು ಅಂತೀವಿ, ಮಳೆಗಾಲದಲ್ಲಿ ಮಲೆನಾಡು ಹೆಂಗಿರುತ್ತೆ. ಇದೀಗ ಕಡೆ ಹೋಗುತ್ತೆ ಈ ರೋಡು? ಆರ್ನೂರಿಗೆ ಹೋಗುತ್ತೆ ಈ ರೋಡು. ನಾವು ಆ ಊರಿಂದ ಬಂದು ಇನ್ನೊಂದು ಊರಿಗೆ ಹೋಗ್ತಿದ್ದೀವಿ ಈಗ. ಇದು 5ನೇ ಊರು ಇವತ್ತು ಅನ್ಸುತ್ತೆ. ಕರೆಕ್ಟು. ಹುಕ್ಕುಂದ, ದೇವರಹಳ್ಳಿ. ಇಲ್ಲ, ದೇವರಹಳ್ಳಿ ಮುಂದೆ ಅವ್ರದ್ದು ಹರೇಹಳ್ಳಿನ ಯಾವುದೋ ಬೇರೆದಿತ್ತು. ಹುಕ್ಕುಂದ ಇದು ಗದ್ದೆನಾ ಅಮ್ಮ? ಇಲ್ಲಿ ನೋಡು ಎಷ್ಟು ನೀರಾಗಿದೆ. ಇದು ಸಕ್ಕತ್ತಾಗಿದೆ. ವಾವ್, ಎಷ್ಟು ಗ್ರೀನ್ ಕಲರ್ ನೋಡ. ಹೌದಾ, ತುಂಬಾ ಚೆನ್ನಾಗಿದೆ ಅಲ್ಲ. ಓಹೋ, ಸಕ್ಕತ್ತಾಗಿದೆ ಗದ್ದೆ. ಈ ತರ ಗದ್ದೆ ತಗೊಂಡ್ರೆ ಚೆನ್ನಾಗಿರತ್ತಲ್ವಾ? ಯಾಕೆಲ್ಲ ತೋಟ ತಗೊಂತಾರೆ? ಇವ್ರ ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ಇದು ನೆಕ್ಸ್ಟ್ ಡೇ ಅಣ್ಣ ಅಕ್ಕನೂ ಮನೆಗೆ ಬಂದಿದ್ರು. ಅವರು ಇವತ್ತು ಅಜ್ಜಿ ನೋಡೋಕೆ ಹೋಗ್ತಿದ್ದಾರೆ. ಸೊ ಅಣ್ಣ ಬ್ಯಾಂಗ್ಳೂರಿಂದ ಬಂದಿದ್ದ. ಗೈಸ್, ಈಗ ಅಣ್ಣ ಬಂದಿದ್ರು ಬೆಂಗಳೂರಿಂದ. ಅಜ್ಜಿಗೆ ಹುಷಾರಿರ್ಲಿಲ್ವಲ್ಲ ನೋಡೋಕ್ಕೆ ಅಂತ ಅವರು ಹೋದರು. ಅಮ್ಮ ಏನು ಹೇಳ್ತಿದ್ದೆ? ಬ್ಯಾಂಬೂ ರೆಸಿಪಿನ? ಕಸಿನ್ ಅಜ್ಜಿ ಏನಾಗಬೇಕು? ಹಾಂ, ನಮ್ಮ ಅಮ್ಮನ ಚಿಕ್ಕಪ್ಪನ ಹೆಂಡತಿ. ಸೊ ಅವ್ರಿಗೆ ಹುಷಾರಿಲ್ಲ. ನೆನ್ನೆ ಹೋಗಿ ಬಂದ್ವಿ, ನೋಡ್ಕೊಂಡು ಬಂದ್ವಿ. ಆ ವ್ಲಾಗ್ ಆಲ್ರೆಡಿ ಹಾಕಿದ್ದೀನಿ ನೋಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.
ಇದ್ಯಾರು ಲೋಯ್ತನ ತಂದಿಸ್ಕೊಳ್ಸಾ? ಓಪನ್ ಮಾಡು ತಿನ್ನೋಣ ಏನಿದೆ. ನೀನು ಏನು ಊಟನೇ ಮಾಡಲ್ಲ, ಏನು ಓಪನ್ ಮಾಡಿ ಬರಿಸ್ಬಿಟ್ಟು ತಿನ್ನೋದ? ಊಟ ಮಾಡ್ತೇನೆ ಓಪನ್ ಮಾಡ್ಕೊಡೋಣ. ಪ್ರಸಾದ ಅಲ್ಲ ಇದು ಕಾಂತಿ ನಮ್ಕಿನ್ ಮಿಕ್ಸರ್. ನಾನು ಊಟ ಮಾಡ್ತಿದ್ದವಳು ಹಂಗೆ ಬಿಟ್ಟು ಅವ್ರು ಹೊರಟ್ರಲ್ಲ, ಸೊ ಕಳ್ಸಕ್ಕೆ ಹೋಗಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಅಮ್ಮ ನನಗೆ ಜ್ಯೂಸ್ ಕೊಡು, ಅಮ್ಮ ನನಗೆ ಫ್ಯಾಟ್ ಪೀಸ್ ಹಾಕು ಒಂದು. ಈ ಥರ ಫ್ಯಾಟ್ ಪೀಸ್ ಇಷ್ಟ ಆಗುತ್ತೆ. ಐ ನೋ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ಯಾವುದು ಒಳ್ಳೇದಲ್ಲ ಜಂಕ್, ಅದೇ ನನಗಿಷ್ಟ ಆಗುತ್ತೆ. ಕೊರತೆಯೊಂದು ಬಂತು, ಅದು ನೀನೇ.